ಐ ಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಂಡಿಯನ್ ಪಾಲಿಟಿ ಟಾಪಿಕ್ ನಂಬರ್ 15 ಪ್ರೈಮ್ ಮಿನಿಸ್ಟರ್. ನಾವಿವತ್ತು ಪ್ರೈಮ್ ಮಿನಿಸ್ಟರ್ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೇವೆ. ಸೊ ಈಗ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನೋಡೋದಾದ್ರೆ, Constitution of India has adopted parliamentary system government. It consists of two heads. They are president and prime minister. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾ ಬಂದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ನ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಅಲ್ಲಿ ಇಬ್ರು ಮುಖ್ಯಸ್ಥರು ಇರ್ತಾರೆ. ಮೊದಲನೇವ್ರು ಬಂದು ಪ್ರೆಸಿಡೆಂಟ್, ಮತ್ತೊಬ್ರು ಬಂದು ಪ್ರೈಮ್ ಮಿನಿಸ್ಟರ್. ಪ್ರೆಸಿಡೆಂಟ್ ಬಂದು ನಾಮಿನಲ್ ಹೆಡ್ ಆಫ್ ದ ಸ್ಟೇಟ್ ಅಂತಂದ್ರೆ ಡಿ ಜ್ಯೂರೆ ಅಂತ ಕರಿತೀವಿ. ಪ್ರೈಮ್ ಮಿನಿಸ್ಟರ್ ಬಂದು ರಿಯಲ್ ಹೆಡ್ ಆಗಿರ್ತಾರೆ, ಅವ್ರನ್ನ ಡಿಫ್ಯಾಕ್ಟೋ ಹೆಡ್ ಅಂತ ಕರಿತೀವಿ. ಸೊ ಈ ಪ್ರೆಸಿಡೆಂಟ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಯಾವ್ದು ತುಂಬಾ ಪವರ್ಫುಲ್ ಪೋಸ್ಟ್ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಏನೆ. ಸೊ ಮೀನ್ಸ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಪ್ರೆಸಿಡೆಂಟ್ ಅವರು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ, ಅಂದ್ರೆ ಹೆಸರಿಗೆ ಮಾತ್ರ ಅವರು, ಬಟ್ ರಿಯಲ್ ಪವರ್ಸ್ ಎಲ್ಲ ಇರೋದು ಬಂದು ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿರುತ್ತೆ. ಓಕೆ, ಈ ಆರ್ಟಿಕಲ್ 74 ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿ ಮಂಡಲ ಇರಬೇಕು. ಏನ್ಕೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಸಲಹೆ ಸೂಚನೆಗಳನ್ನ ನೀಡೋದಕ್ಕೆ, ಯಾವ್ದಾದ್ರು ವಿಷಯವಾಗಿ ರಾಷ್ಟ್ರಪತಿಯವರಿಗೆ ಸಲಹೆ ಸೂಚನೆಗಳನ್ನ ನೀಡೋದಕ್ಕೆ ಪ್ರಧಾನಮಂತ್ರಿ ಮುಖ್ಯಸ್ಥರಾಗಿರುವ ಒಂದು ಮಂತ್ರಿ ಮಂಡಲ ಇರಬೇಕು ಅಂತ ಆರ್ಟಿಕಲ್ 74 ಅದರಲ್ಲಿ ಸಬ್ ಆರ್ಟಿಕಲ್ 1 ಹೇಳುತ್ತೆ. ಹಾಗಾದ್ರೆ ಆರ್ಟಿಕಲ್ 74 ಸಬ್ ಆರ್ಟಿಕಲ್ 2 ಏನ್ ಹೇಳುತ್ತೆ ಅಂತಂದ್ರೆ, ಈ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಕೊಡೋ ಸಲಹೆ ಸೂಚನೆಗಳನ್ನ ಯಾವುದೇ ಕೋರ್ಟ್ ಅನ್ನು ಸಹ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಆರ್ಟಿಕಲ್ 74 ಹೇಳುತ್ತೆ. ಆರ್ಟಿಕಲ್ 75 ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಪ್ರೈಮ್ ಮಿನಿಸ್ಟರ್ ಶಲ್ ಬಿ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ದೇರ್ ಇಸ್ ಎ ಕನ್ವೆನ್ಷನ್ ದಟ್ ದ ಲೀಡರ್ ಆಫ್ ಮೆಜಾರಿಟಿ ವಿಲ್ ಗೆಟ್ ಅಪಾಯಿಂಟೆಡ್ ಆಸ್ ಎ ಪ್ರೈಮ್ ಮಿನಿಸ್ಟರ್. ಅಂತಂದ್ರೆ ಲೋಕಸಭೆಯ ಚುನಾವಣೆಯಲ್ಲಿ ಬಹುಮತ ಗಳಿಸಿದ ಪಕ್ಷ ಅಥವಾ ಮಿತ್ರ ಪಕ್ಷಗಳ ನಾಯಕನನ್ನು ಸರ್ಕಾರ ರಚಿಸಲು ಆಹ್ವಾನಿಸಬೇಕು ಹಾಗೂ ಪ್ರಧಾನಿ ಸಲಹೆ ಮೇರೆಗೆ ಮಂತ್ರಿಗಳನ್ನು ನೇಮಿಸುವ ಅಧಿಕಾರವಿದೆ ಅಂತ ಆರ್ಟಿಕಲ್ 75 ಹೇಳುತ್ತೆ. ಸೊ ಈಗ ಇಂಡಿಯಾದಲ್ಲಿ 575 MP ಸೀಟ್ಸ್ ಗಳಿದೆ. ಮೆಜಾರಿಟಿ ಅಂತಂದ್ರೆ 50% ಪ್ಲಸ್ 1 ಸೀಟ್ ಅಂತಂದ್ರೆ 272 ಪ್ಲಸ್ 1 273 ಸೀಟ್ಸ್. ಯಾವ ಸಿಂಗಲ್ ಪಾರ್ಟಿ ಗೆಲ್ಲುತ್ತಾ ಅದೇ ದೊಡ್ಡ ಪಾರ್ಟಿ. ಸೊ ಆ ಪಾರ್ಟಿ ಲೀಡರ್ನ ರಾಷ್ಟ್ರಪತಿ ಅವರು ಪ್ರಧಾನಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ ಈಗ ಆ ಸಿಂಗಲ್ ಪಾರ್ಟಿ ಅವರು ನಮ್ಮ ಶಾಸಕಾಂಗದ ನಾಯಕ ಇವರು ಅಂತ ರಾಷ್ಟ್ರಪತಿ ಅವ್ರಿಗೆ ತಿಳಿಸ್ಕೊಡ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಅವ್ರನ್ನ ಪ್ರಧಾನಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಸೊ ಹಾಗೆ ಪ್ರಧಾನಿಯಾಗಿ ಅಪಾಯಿಂಟ್ ಆದವರು ನನಗೆ ಯಾರ್ಯಾರು ಮಂತ್ರಿಗಳ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅವ್ರನ್ನ ಹೆಸರುಗಳನ್ನ ರಾಷ್ಟ್ರಪತಿಯವ್ರಿಗೆ ಶಿಫಾರಸ್ ಮಾಡ್ತಾರೆ. ಸೊ ಅವ್ರನ್ನ ರಾಷ್ಟ್ರಪತಿಗಳು ಮಂತ್ರಿಗಳಾಗಿ ಅಪಾಯಿಂಟ್ ಮಾಡ್ತಾರೆ. ಇನ್ ಕೇಸ್ ಮ್ಯಾಜಿಕ್ ನಂಬರ್ 273 ನ ಯಾವುದೇ ಪಕ್ಷ ರೀಚ್ ಮಾಡಿಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ನೋಡ್ತಾರೆ ರಾಷ್ಟ್ರಪತಿಗಳು ಅವ್ರಿಗೆ ಯಾವ್ದಾದ್ರು ಈ ಸಣ್ಣ ಪುಟ್ಟ ಪಾರ್ಟಿಗಳು ಅಲಯನ್ಸ್ ಮಾಡ್ಕೊಂಡು ಒಂದು ಸರ್ಕಾರ ರಚಿಸಬಹುದು ಚೆನ್ನಾಗಿ ಅಂತ ಅವ್ರಿಗೇನಾದ್ರು ಅನ್ಸಿದ್ರೆ ಅವ್ರನ್ನ ಆಹ್ವಾನಿಸ್ತಾರೆ. ಅವ್ರನ್ನ ಆಹ್ವಾನಿಸಿ ಆ ಮಿತ್ರ ಪಕ್ಷಗಳಲ್ಲಿ ಒಬ್ರನ್ನ ನಾಯಕರನ್ನಾಗಿ ಮಾಡಿ ಅವ್ರನ್ನ ಪ್ರಧಾನಿ ಮಾಡ್ತಾರೆ. ಹೀಗೆ ಪ್ರಧಾನಿ ಆದಂತವ್ರು 1 ತಿಂಗಳ ಒಳಗಾಗಿ ಲೋಕಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕು. ಅಕಸ್ಮಾತ್ ಸಾಬೀತುಪಡಿಸಿಲ್ಲ ಅಂತಂದ್ರೆ ಏನಾಗುತ್ತೆ, ಸರ್ಕಾರ ಬಿದೋಗುತ್ತೆ. ಸೊ ಹೀಗೆ ಯಾವಾಗಾಗಿತ್ತು ಅಂತಂದ್ರೆ 1979 ನಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬಿದೋದಾಗ ನೀಲಂ ಸಂಜೀವ್ ರೆಡ್ಡಿ ಅವರು ರಾಷ್ಟ್ರಪತಿ ಆಗಿರ್ತಾರೆ. ಆಗ ಅವರು ಮಿತ್ರ ಪಕ್ಷಗಳನ್ನ ಸರ್ಕಾರ ರಚಿಸಕ್ಕೆ ಕರೀತಾರೆ. ಸೊ ಹಂಗೆ ಕರೆದಾಗ ಒಂದು ಸಂಯುಕ್ತ ರಂಗ ಅಂತ ಒಂದು ಕ್ರಿಯೇಟ್ ಆಗಿ ಅಲ್ಲಿ ಚರಣ್ ಸಿಂಗ್ ಅನ್ನೋರ್ನ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ಸೊ ಆ ನಾಯಕನ ಪ್ರಧಾನಿಯಾಗಿ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಅವರು ಅಪಾಯಿಂಟ್ ಮಾಡ್ತಾರೆ. ಸೊ ಆಗ ಪ್ರಧಾನಿ ಯಾರಾಗ್ತಾರೆ ಅಂತಂದ್ರೆ ಚರಣ್ ಸಿಂಗ್ ಆಗ್ತಾರೆ. ಸೊ ಇದಲ್ದೇನೆ ರಾಷ್ಟ್ರಪತಿಗಳು ಅವ್ರಿಗೆ ಓನ್ ಆಗಿ ಬೇಕಾದ್ರೆ ಯಾರನ್ನಾದ್ರೂ ಪ್ರಧಾನಿ ಮಾಡ್ಬೋದು. ಹಂಗೆ ಒಂದ್ ಕೇಸ್ ಯಾವ್ದಾಗಿತ್ತು ಅಂತಂದ್ರೆ 1984 ಅಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಾಗ ರಾಜೀವ್ ಗಾಂಧಿ ಅವ್ರನ್ನ ಅವ್ರು ಸಡನ್ ಆಗಿ
ಪ್ರಧಾನಿ ಅಂತ ಘೋಷಣೆ ಮಾಡ್ಬಿಡ್ತಾರೆ. ಯಾರು? ಜೈಲ್ ಸಿಂಗ್ ಅನ್ನೋರು ಅವಾಗ ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ಅವ್ರನ್ನ ಪ್ರಧಾನಿಯಾಗಿ ಘೋಷಣೆ ಮಾಡಾದ್ಮೇಲೆ ರಾಷ್ಟ್ರಪತಿ ಅವರು ರಾಜೀವ್ ಗಾಂಧಿ ಅವ್ರನ್ನ ಪ್ರಧಾನಿಯಾಗಿ ಘೋಷಣೆ ಆದ್ಮೇಲೆ ಕಾಂಗ್ರೆಸ್ ಅವ್ರನ್ನ ಶಾಸಕಾಂಗದ ನಾಯಕ ಅಂತ ಒಪ್ಕೊಳ್ಳುತ್ತೆ. ಆಮೇಲೆ ಅವರು ಮೆಜಾರಿಟಿನ ಪ್ರೂವ್ ಮಾಡ್ತಾರೆ 1 ತಿಂಗಳು ಒಳಗೆ. ಸೊ ಹೀಗೆ ಪ್ರಧಾನಿಗಳನ್ನ ರಾಷ್ಟ್ರಪತಿ ಅವರು ಅಪಾಯಿಂಟ್ ಮಾಡ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡೋ ಆರ್ಟಿಕಲ್ ನಂಬರ್ 75. ಸೊ ಈಗ ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳು ಆಗ್ಬೋದು ಅಂತ ನೋಡಿದ್ರೆ, ಲೋಕಸಭೆ ಮೆಂಬರ್ಗಳು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ರಾಜ್ಯಸಭಾ ಮೆಂಬರ್ಗಳು ಸಹ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಸೊ ಇವು ಎರಡರೂ ಮೆಂಬರ್ ಅಲ್ಲದೆ ಇರೋರು ಸಹ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಬಟ್ ಪ್ರೈಮ್ ಮಿನಿಸ್ಟರ್ ಆಗಿ 6 ತಿಂಗಳು ಒಳಗಡೆ ಲೋಕಸಭಾ ಮೆಂಬರು ಅಥವಾ ರಾಜ್ಯಸಭಾ ಮೆಂಬರು ಆಗ್ಬೇಕು. ಸೊ ಹೀಗೆ ಅಂದ್ರೆ ಅವ್ರು ಪ್ರಧಾನಿ ಆಗಿದ್ದಾರೆ, ಬಟ್ 2 ಹೌಸ್ದು ಮೆಂಬರ್ ಅಲ್ಲ. ಅವರು ನೆಕ್ಸ್ಟ್ 6 ತಿಂಗಳ ಒಳಗಡೆನೋ ರಾಜ್ಯಸಭೆ ಮೆಂಬರು ಅಥವಾ ಲೋಕಸಭೆ ಮೆಂಬರ್ಗಳು ಆಗಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಬಂದು 3 ಎಕ್ಸಾಂಪಲ್ಸ್ ಇದೆ. 1 ಇಂದಿರಾ ಗಾಂಧಿ, 2 ದೇವೇಗೌಡ, 3ನೇದು ಬಂದು ಮನಮೋಹನ್ ಸಿಂಗ್. ಸೊ ಈ ಮನಮೋಹನ್ ಸಿಂಗ್ ಅವರು 2004 ಅಲ್ಲಿ PM ಆದಾಗ ಅವರು ಯಾವುದೇ ಸದನದ ಸದಸ್ಯರಾಗಿರ್ಲಿಲ್ಲ. ಸೊ ಆಗ ಅವರು ಪ್ರೈಮ್ ಮಿನಿಸ್ಟರ್ ಅಂತ ಅಬ್ದುಲ್ ಕಲಾಂ ಅವರು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಆಗ ಅವರು ನೆಕ್ಸ್ಟ್ ಅಸ್ಸಾಂನಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಸೊ ಈ HD ದೇವೇಗೌಡರು ಸಹ ಹಾಗೇನೆ 96 ಅಲ್ಲಿ ಅವ್ರು ಬಂದು ಕರ್ನಾಟಕ CM ಆಗಿರ್ತಾರೆ. ಅದೇ ಟೈಮಲ್ಲಿ ರಾಮನಗರ MLA ಆಗಿರ್ತಾರೆ. ಅವ್ರಿಗೆ ಪ್ರಧಾನ ಮಂತ್ರಿ ಹುದ್ದೆ ಸಿಕ್ಕಾಗ ಏನ್ ಮಾಡ್ತಾರೆ, ಈ MLA ಪೋಸ್ಟ್ಗೆ ರಿಸೈನ್ ಮಾಡಿ CM ಪೋಸ್ಟ್ಗೆ ರಿಸೈನ್ ಮಾಡಿ ಪ್ರಧಾನಿ ಆಗ್ತಾರೆ. ಪ್ರಧಾನಿ ಆದ್ಮೇಲೆ ರಾಜ್ಯಸಭೆ ಮೆಂಬರ್ ಆಗ್ತಾರೆ. ಸೊ ಇಂದಿರಾ ಗಾಂಧಿ ಅವರು ಸಹ ಈ ತರ ರಾಜ್ಯಸಭೆ ಮೆಂಬರ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿರೋ ಉದಾಹರಣೆ ಸಹ ಇದೆ. ಪ್ರಧಾನಿಗಳಿಗೆ ಯಾರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಪ್ರೆಸಿಡೆಂಟ್ನವರು. ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ನೆಕ್ಸ್ಟ್ ಅವರ ಅಧಿಕಾರಾವಧಿ ಎಷ್ಟು ಅಂತ ನೋಡೋದಾದ್ರೆ, ಪ್ರೈಮ್ ಮಿನಿಸ್ಟರ್ ಹೋಲ್ಡ್ಸ್ ಇಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ಪ್ರೆಸಿಡೆಂಟ್. ಇಟ್ ಮೀನ್ಸ್ ಪ್ರೈಮ್ ಮಿನಿಸ್ಟರ್ ಎಂಜಾಯ್ಸ್ ಇಸ್ ಆಫೀಸ್ ಆಸ್ ಲಾಂಗ್ ಆಸ್ ಮೆಜಾರಿಟಿ ಇನ್ ಲೋಕಸಭಾ. ಸಾಮಾನ್ಯವಾಗಿ ಪ್ರೈಮ್ ಮಿನಿಸ್ಟರ್ ಟೆನ್ಯೂರ್ ಎಷ್ಟು ಅಂತ ಕೇಳಿದ್ರೆ ಕೆಲವರೆಲ್ಲ 5 years ಅಂತ ಹಾಕ್ಬಿಡ್ತಾರೆ. ಸೊ ಅದು ತಪ್ಪು. ಪ್ರಧಾನ ಮಂತ್ರಿಯ ಅಧಿಕಾರಾವಧಿಯನ್ನು ನಿರ್ದಿಷ್ಟಪಡಿಸಲಾಗಿಲ್ಲ. ಆಯ್ತಾ? ಪ್ರಧಾನ ಮಂತ್ರಿ ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಅಧಿಕಾರದಲ್ಲಿರುತ್ತಾರೆಂದು ಸಂವಿಧಾನ ಸ್ಪಷ್ಟಪಡಿಸಿದೆ. ಆದರೆ ರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಬೇಕಾದರೂ ಪ್ರಧಾನ ಮಂತ್ರಿಗಳನ್ನ ವಜಾ ಮಾಡಬಹುದು. ಅದರ ಅರ್ಥ ಅವ್ರ ಇಷ್ಟ ಬಂದಾಗ ವಜಾ ಮಾಡೋದು ಅಂತ ಅಲ್ಲ. ಲೋಕಸಭೆಯಲ್ಲಿ ಬಹುಮತನ ಎಲ್ಲಿವರೆಗೆ ಕಾಪಾಡ್ಕೊಂಡಿರ್ತಾರೋ ಅಲ್ಲಿವರೆಗೆ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿ ಅವ್ರನ್ನ ಅಧಿಕಾರದಿಂದ ವಜಾ ಮಾಡೋ ಹಾಗಿಲ್ಲ. ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡರೂ ಪ್ರಧಾನ ಮಂತ್ರಿ ರಾಜೀನಾಮೆ ನೀಡಬೇಕಾಗುತ್ತದೆ. ಮತ್ತೆ ಸ್ಯಾಲರಿ ಅಂಡ್ ಅಲೋಯನ್ಸಸ್ ಯಾರು ಡಿಸೈಡ್ ಮಾಡ್ತಾರೆ ಪ್ರಧಾನಿಗಳಿಗೆ ಅಂತಂದ್ರೆ, ಪಾರ್ಲಿಮೆಂಟ್, ಸಂಸತ್ತು. ಪವರ್ಸ್ ಅಂಡ್ ಫಂಕ್ಷನ್ಸ್, ಪ್ರಧಾನ ಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು. ರಿಲೇಟಿಂಗ್ ಟು ಪ್ರೆಸಿಡೆಂಟ್, ರಿಲೇಟಿಂಗ್ ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ರಿಲೇಟಿಂಗ್ ಟು ಪಾರ್ಲಿಮೆಂಟ್, ಅದರ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಮೊದಲನೇದಾಗಿ ಪವರ್ಸ್ ಅಂಡ್ ಫಂಕ್ಷನ್ಸ್ ರಿಲೇಟಿಂಗ್ ಟು ಪ್ರೆಸಿಡೆಂಟ್. ಪ್ರೈಮ್ ಮಿನಿಸ್ಟರ್ acts as a bridge between president and council of ministers. It means he communicates all decisions of councils of ministers to president and vice versa. Prime minister can give advice or aid to president. ಅಂತಂದ್ರೆ ಈ ಪ್ರಧಾನ ಮಂತ್ರಿಗಳು ಇರ್ತಾರಲ್ಲ, ಪ್ರಧಾನ ಮಂತ್ರಿಗಳು ರಾಷ್ಟ್ರಪತಿ ಹಾಗೂ ಮಂತ್ರಿ ಮಂಡಲದ ನಡುವೆ ಸಂಪರ್ಕ ಸೇತುವೆ ತರ. ಅಂದ್ರೆ ಮಂತ್ರಿ ಮಂಡಲದ ಎಲ್ಲಾ ನಿರ್ಧಾರಗಳನ್ನ ರಾಷ್ಟ್ರಪತಿಯವರಿಗೆ ತಿಳಿಸೋದೇ ಈ ಪ್ರಧಾನ ಮಂತ್ರಿಗಳು. ಸೊ ಇದು ಪ್ರಧಾನ ಮಂತ್ರಿಗಳ ಸಂವಿಧಾನಬದ್ಧ ಕರ್ತವ್ಯವೂ ಸಹ ಹೌದು. ಹಾಗೆ ರಾಷ್ಟ್ರಾಧ್ಯಕ್ಷರು ಪ್ರಧಾನ ಮಂತ್ರಿಯ ಮೂಲಕ ತಮಗೆ ಬೇಕಾದ ಸಲಹೆ ಮತ್ತು ತಮ್ಮ ಸಂದೇಶಗಳನ್ನ, ಸೂಚನೆಗಳನ್ನ ಮಂತ್ರಿ ಮಂಡಲಕ್ಕೆ ತಿಳಿಸಬಹುದು. ವಿವಿಧ ಶಾಸನಗಳಿಗೆ ಹಾಗೂ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸಹ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿ ಅವರ ಮೂಲಕ ಪಡೆಯಬಹುದು. ಸೊ ಇದನ್ನ ಹೇಳೋ ಒಂದು ಆರ್ಟಿಕಲ್ ಬಂದು 78ನೇ ಆರ್ಟಿಕಲ್ ಅಲ್ಲಿ ಇದೆ. ಈ ವಿವಿಧ ಶಾಸನಗಳಿಗೆ ಹಾಗೂ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಯ ಮೂಲಕ ಪಡೆಯಬಹುದು. ಇದನ್ನ ಹೇಳೋ ಆರ್ಟಿಕಲ್ ಬಂದು ಆರ್ಟಿಕಲ್ 78. ಹೌದಾ? ನೆಕ್ಸ್ಟ್ ಬಂದು ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಗಿವ್ ಅಡ್ವೈಸ್ ಆರ್ ಏಡ್ ಟು ಪ್ರೆಸಿಡೆಂಟ್. ಪ್ರಧಾನ ಮಂತ್ರಿಗಳು ಸಹ ರಾಷ್ಟ್ರಪತಿಯವರಿಗೆ ಸಲಹೆ ಸೂಚನೆಗಳನ್ನ ನೀಡಬಹುದು ಡ್ಯೂರಿಂಗ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವ ಅಪಾಯಿಂಟ್ಮೆಂಟ್ ಅಂತಂದ್ರೆ, ಈಗ CAG ಮತ್ತೆ AG ಇವ್ರ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ, ಮತ್ತೆ ಮಿನಿಸ್ಟರ್ಗಳನ್ನ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ, ಇಂಥವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರಪತಿ ಅವ್ರಿಗೆ
ಸಲಹೆ ಸೂಚನೆಗಳನ್ನ ಕೊಡಬಹುದು. ಓಕೆ, ಪವರ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ರಿಲೇಟಿಂಗ್ ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿ ಮಂಡಲದ ಮೇಲೆ ಪ್ರಧಾನಿಯವರಿಗೆ ಏನ್ ಅಧಿಕಾರ ಇದೆ ಅಂತ ನಾವು ನೋಡೋದಾದ್ರೆ, ಪ್ರೈಮ್ ಮಿನಿಸ್ಟರ್ ಕೆನ್ ರೆಕಮೆಂಡ್ ನೇಮ್ಸ್ ಆಫ್ ಮಿನಿಸ್ಟರ್ಸ್. ಅಂದ್ರೆ ರಾಷ್ಟ್ರಪತಿ ಅವ್ರಿಗೆ ಯಾರನ್ನ ಮಿನಿಸ್ಟರ್ ಮಾಡಬೇಕು ಅಂತ ಶಿಫಾರಸ್ ಮಾಡೋರು ಬಂದು ಪ್ರೈಮ್ ಮಿನಿಸ್ಟರ್ ಏನೆ. ಪ್ರೈಮ್ ಮಿನಿಸ್ಟರ್ ಯಾರ ಹೆಸರನ್ನ ಶಿಫಾರಸ್ ಮಾಡ್ತಾರೋ ಅವ್ರನ್ನ ಪ್ರಧಾನ ಮಂತ್ರಿಗಳು ಮಂತ್ರಿಯಾಗಿ ನೇಮಿಸ್ತಾರೆ. ಹಿ ಕ್ಯಾನ್ ಅಲೋಕೇಟ್ ಅಂಡ್ ರೀಶಫಲ್ ದ ಪೋರ್ಟ್ಫೋಲಿಯೋಸ್. ಅಂದ್ರೆ ಈ ಮಿನಿಸ್ಟರ್ ಆದಂತವ್ರಿಗೆ ಈ ರಾಷ್ಟ್ರಪತಿಗಳು ಯಾರನ್ನ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ ಪ್ರಧಾನ ಮಂತ್ರಿ ಅವ್ರ ಸಲಹೆ ಮೇರೆಗೆ, ಅವ್ರಿಗೆ ಯಾವ ಖಾತೆ ಕೊಡಬೇಕು ಅನ್ನೋ ಅಧಿಕಾರ ಸಹ ಪ್ರಧಾನ ಮಂತ್ರಿ ಅವ್ರಿಗೆ ಇದೆ. ಅದಲ್ದೇನೆ ಈಗ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಒಂದು ಖಾತೆ ಇರುತ್ತೆ, ಆ ಖಾತೆನ ಬೇರೆಯವ್ರಿಗೆ ಕೊಡ್ಬೋದು, ಅವ್ರನ್ನ ಅವ್ರು ವಹಿಸ್ಕೊಂಡಿರೋ ಖಾತೆನ ಇವ್ರು ಕೊಡ್ಬೋದು. ಸೊ ಈ ಅಧಿಕಾರನೂ ಸಹ ಪ್ರಧಾನ ಮಂತ್ರಿಗಳಿಗಿದೆ. ಹಿ ಹ್ಯಾಸ್ ದ ಪವರ್ ಟು ಆಸ್ಕ್ ರಿಸೈನ್ ಫ್ರಮ್ ಎನಿ ಮಿನಿಸ್ಟರ್ಸ್. ಯಾವುದೇ ಮಂತ್ರಿಗಳಿಂದ ಪ್ರಧಾನ ಮಂತ್ರಿಯವರು ರಾಜೀನಾಮೆ ಕೇಳಬಹುದು. ಈ ಅಧಿಕಾರ ಸಹ ಪ್ರಧಾನ ಮಂತ್ರಿ ಅವರಿಗೆ ಇದೆ. ಹಿ ಹ್ಯಾಸ್ ದ ಪವರ್ ಟು ಪ್ರಿಸೈಡ್ ಓವರ್ ಮೀಟಿಂಗ್ಸ್ ಆಫ್ ಕ್ಯಾಬಿನೆಟ್ ಆರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅಂತಂದ್ರೆ ಯಾವುದೇ ಸಭೆಗೆ ಅಥವಾ ಕ್ಯಾಬಿನೆಟ್ ಮೀಟಿಂಗ್ಗಳಿಗೆ ಪ್ರಧಾನ ಮಂತ್ರಿಯವರು ಅಧ್ಯಕ್ಷತೆ ವಹಿಸಿಕೊಳ್ಳೋ ಅಧಿಕಾರ ಇದೆ. ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಡೈರೆಕ್ಟ್, ಗೈಡ್ ಅಂಡ್ ಕಂಟ್ರೋಲ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಈ ಮಂತ್ರಿಮಂಡಲಕ್ಕೆ ಪ್ರಧಾನ ಮಂತ್ರಿಯವರು ನಿರ್ದೇಶನ ಕೊಡಬಹುದು, ಗೈಡೆನ್ಸ್ ಕೊಡಬಹುದು, ಅವ್ರನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಅಧಿಕಾರ ಸಹ ಪ್ರಧಾನ ಮಂತ್ರಿ ಅವ್ರಿಗೆ ಇದೆ. ನಾವೀಗ ಲಾಸ್ಟ್ ಸ್ಲೈಡ್ ನಲ್ಲಿ ಪ್ರಧಾನ ಮಂತ್ರಿಗಳಿಗೆ ಮಂತ್ರಿಮಂಡಲದ ಮೇಲೆ ಏನ್ ಅಧಿಕಾರ ಇದೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಪವರ್ಸ್ ರಿಲೇಟಿಂಗ್ ಟು ಪಾರ್ಲಿಮೆಂಟ್. ಪ್ರೈಮ್ ಮಿನಿಸ್ಟರ್ಸ್ ಪವರ್ ರಿಲೇಟಿಂಗ್ ಟು ಪಾರ್ಲಿಮೆಂಟ್. ಪ್ರೈಮ್ ಮಿನಿಸ್ಟರ್ ಅಡ್ವೈಸಸ್ ದ ಪ್ರೆಸಿಡೆಂಟ್ ಫಾರ್ ಸಮ್ಮನಿಂಗ್ ಆರ್ ಪ್ರೋರ್ಗಿಂಗ್ ದ ಪಾರ್ಲಿಮೆಂಟ್. ಅಂತಂದ್ರೆ ಅಧಿವೇಶನನ ಕರೆಯೋದಕ್ಕೆ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರಪತಿಗಳಿಗೆ ಶಿಫಾರಸ್ ಮಾಡಬಹುದು. ಯಾವುದೇ ಅಧಿವೇಶನ ಕರೆಯೋದಾದ್ರೂ ಅದ್ ಕರೆಯೋದು ಬಂದು ರಾಷ್ಟ್ರಪತಿ ಅವರೇ, ಆದ್ರೆ ಕರಿಬೇಕು ಅಂತ ಶಿಫಾರಸ್ ಮಾಡೋರು ಬಂದು ಪ್ರಧಾನ ಮಂತ್ರಿಗಳು. ಪ್ರಧಾನ ಮಂತ್ರಿಗಳು ಶಿಫಾರಸ್ ಮಾಡ್ದೇನೆ ರಾಷ್ಟ್ರಪತಿ ಅವರು ಈ ಅಧಿವೇಶನನ ಕರೆಯುವಾಗಿಲ್ಲ. ಹಿ ಕ್ಯಾನ್ ರೆಕಮೆಂಡ್ ಫಾರ್ ಡಿಸಲ್ಯೂಷನ್ ಆಫ್ ಲೋಕಸಭಾ. ಲೋಕಸಭೆ ವಿಸರ್ಜನೆಗೂ ಸಹ ಪ್ರಧಾನ ಮಂತ್ರಿಗಳು ರಾಷ್ಟ್ರಪತಿಗಳಿಗೆ ಶಿಫಾರಸ್ನ ಮಾಡಬಹುದು. ಹಿ ಅನೌನ್ಸಸ್ ಪಾಲಿಸಿ ಆಫ್ ಗವರ್ನಮೆಂಟ್ ಆನ್ ದ ಫ್ಲೋರ್ ಆಫ್ ಪಾರ್ಲಿಮೆಂಟ್. ಹೊಸದಾಗಿ ಏನಾದರೂ ನೀತಿ ನಿರೂಪಣೆಗಳನ್ನ ಏನಾದರೂ ಮಾಡಿದ್ರೆ ಆ ಒಂದು ಫ್ಲೋರ್ ನಲ್ಲಿ, ಅಂತಂದ್ರೆ ಈ ಲೋಕಸಭೆನಲ್ಲಿ ಅಥವಾ ರಾಜ್ಯಸಭೆನಲ್ಲಿ ಅದನ್ನ ಎಲ್ಲ ಸಂಸದರಿಗೆ ಹೇಳೋದೇ ಬಂದು ಪ್ರಧಾನ ಮಂತ್ರಿಗಳು. Other powers and functions. Prime Minister can act as a chairman of Niti Aayog, National Integration Council, Interstate Council. ಅಂತಂದ್ರೆ ಪ್ರಧಾನಿಯವರು ಯೋಜನಾ ಆಯೋಗಕ್ಕೆ ಮತ್ತೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಗೆ, ರಾಷ್ಟ್ರೀಯ ಭಾವೈಕ್ಯತಾ ಮಂಡಳಿಗೆ, ಅಂತಾರಾಜ್ಯ ಮಂಡಳಿಗೆ ಹಾಗೂ ರಾಷ್ಟ್ರೀಯ ಜಲಸಂಪನ್ಮೂಲ ಮಂಡಳಿಗಳಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ನೆಕ್ಸ್ಟ್, ಈಸ್ ರೆಸ್ಪಾನ್ಸಿಬಲ್ ಫಾರ್ ಫ್ರೇಮಿಂಗ್ ದ ನ್ಯಾಷನಲ್ ಫಾರಿನ್ ಪಾಲಿಸಿ. ಅಂತಂದ್ರೆ ಪ್ರಧಾನ ಮಂತ್ರಿಗಳು ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಾರೆ. ನೆಕ್ಸ್ಟ್, ಈಸ್ ದ ಲೀಡರ್ ಆಫ್ ರೂಲಿಂಗ್ ಪಾರ್ಟಿ. ಆಡಳಿತ ಪಕ್ಷದ ನಾಯಕರಾಗಿರುತ್ತಾರೆ. ಈ ಸ್ಲೈಡ್ ನಲ್ಲಿ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೆ ಇದುವರೆಗೂ ಆಫ್ಟರ್ 1947 ಇಂದ ಹಿಡಿದು 2020 ತನಕ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನೋದನ್ನ ಈ ಸ್ಲೈಡ್ ನಲ್ಲಿ ನೀವು ನೋಡ್ತೀರಾ. ಮೊದಲನೇದಾಗಿ ಬಂದು ನೆಹರು, ಜವಾಹರ್ಲಾಲ್ ನೆಹರೂರವರು 1947ರಿಂದ 1964 ತನಕ ಆಗಿರ್ತಾರೆ. ಅದಾದ್ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರ್ತಾರೆ. ನೆಕ್ಸ್ಟ್ ಬಂದು ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್, ನೆಕ್ಸ್ಟ್ ಬಂದು ಮತ್ತೆ ಇಂದಿರಾ ಗಾಂಧಿ, ಅವರಾದ್ಮೇಲೆ ರಾಜೀವ್ ಗಾಂಧಿ, ವಿ.ಪಿ. ಸಿಂಗ್, ಚಂದ್ರಶೇಖರ್, ಪಿ.ವಿ. ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ಎಚ್.ಡಿ. ದೇವೇಗೌಡ, ಐ.ಕೆ. ಗುಜರಾಲ್, ಅಟಲ್ ಬಿಹಾರಿ ವಾಜಪೇಯಿ, ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ. ನೆಕ್ಸ್ಟ್ 2 ಟರ್ಮ್ಗೆ ಮನಮೋಹನ್ ಸಿಂಗ್ ಆಗ್ತಾರೆ. ಅದಾದ್ಮೇಲೆ ನರೇಂದ್ರ ಮೋದಿ ಆಗ್ತಾರೆ. ನೆಕ್ಸ್ಟ್ ಲಾಸ್ಟ್ ಇಯರ್ ಇಂದ ಅಂದ್ರೆ 2009 ಮತ್ತೆ ನರೇಂದ್ರ ಮೋದಿ ಗೆದ್ದು ಬಂದು 2024 ತನಕ ಪ್ರಧಾನಮಂತ್ರಿಗಳಾಗಿ ಇರ್ತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದ್ರೆ ಮಂತ್ರಿ ಮಂಡಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ಎ ಪಾರ್ಟ್ ಆಫ್ ರಿಯಲ್ ಎಕ್ಸಿಕ್ಯೂಟಿವ್. ಅಂದ್ರೆ ಮಂತ್ರಿ ಮಂಡಲವು ಕಾರ್ಯಾಂಗದ ಒಂದು ಭಾಗ. ಕಾರ್ಯಾಂಗದಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾನು ಪ್ರೀವಿಯಸ್ ಕ್ಲಾಸ್ಗಳೆಲ್ಲ ಹೇಳಿದೀನಿ. ಪ್ರೆಸಿಡೆಂಟ್ ಬರ್ತಾರೆ, ವೈಸ್ ಪ್ರೆಸಿಡೆಂಟ್ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರ್ತಾರೆ, ಮತ್ತೆ ಅಟಾರ್ನಿ ಜನರಲ್ ಸಹ ಬರ್ತಾರೆ. ಹಾಗೆ
ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೊದಲು ಎಲ್ಲಿ ಈ ಪದ ಉಲ್ಲೇಖ ಆಗಿದೆ ಆರ್ಟಿಕಲ್ಸ್ ಅಲ್ಲಿ ಅಂತಂದ್ರೆ ಆರ್ಟಿಕಲ್ 74ರಲ್ಲಿ. ಅಲ್ಲಿ ಏನಂತ ಆಗಿದೆ ಅಂದ್ರೆ ರಾಷ್ಟ್ರಪತಿಗಳಿಗೆ ಸಲಹೆ ಹಾಗೂ ಸೂಚನೆಗಳನ್ನು ನೀಡಲು ಪ್ರಧಾನಮಂತ್ರಿಯವರ ನೇತೃತ್ವದ ಒಂದು ಸಚಿವ ಸಂಪುಟ ಅಥವಾ ಮಂತ್ರಿಮಂಡಲ ಇರಬೇಕು ಅಂತ ಹೇಳಿದೆ. ಹಾಗೆ ಆರ್ಟಿಕಲ್ 75ರಲ್ಲಿ ಮಿನಿಸ್ಟರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದ್ರ ಬಗ್ಗೆ, ಮತ್ತೆ ಅವರ ಅಧಿಕಾರಾವಧಿ ಬಗ್ಗೆ, ಮತ್ತೆ ಇತರೆ ವಿಷಯಗಳ ಬಗ್ಗೆ ಮಂತ್ರಿಗಳಿಗೆ ಸಂಬಂಧಪಟ್ಟಾಗೆ ಅದನ್ನ ಆರ್ಟಿಕಲ್ 75ರಲ್ಲಿ ಹೇಳಲಾಗಿದೆ. ಸೊ ಈಗ ದ ಟೋಟಲ್ ಸ್ಟ್ರೆಂತ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶುಡ್ ನಾಟ್ ಎಕ್ಸೀಡ್ 15% ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ಲೋಕಸಭಾ. ಅಂತಂದ್ರೆ ಎಷ್ಟು ಜನಗಳನ್ನ ಮಂತ್ರಿ ಮಾಡಬಹುದು ಇರೋ ಎಂಪಿಗಳಲ್ಲಿ ಅಂತಂದ್ರೆ ಈಗ ಲೋಕಸಭೆಯಲ್ಲಿ 545 ಜನ ಎಂಪಿಗಳಿದ್ದಾರೆ. ಅವರಲ್ಲಿ 15% ಅಂತಂದ್ರೆ 82 ಜನನ್ನ ಮಂತ್ರಿ ಮಾಡಬಹುದು. 15% ಅಂದ್ರೆ ರಾಜ್ಯಸಭೆಯಲ್ಲಿ ಇರೋರ್ನಾದ್ರೂ ಮಂತ್ರಿ ಮಾಡಬಹುದು, ಲೋಕಸಭೆಯಲ್ಲಿ ಇರೋರ್ನಾದ್ರೂ ಮಂತ್ರಿ ಮಾಡಬಹುದು. ಆದ್ರೆ ನಂಬರ್ಸ್ ಎಷ್ಟಿರ್ಬೇಕು ಅಂತಂದ್ರೆ 545 ನ 15% ಅಂತಂದ್ರೆ 81.75 ಬರುತ್ತೆ. ರೌಂಡ್ ಆಫ್ 82 82 ಜನ ಮ್ಯಾಕ್ಸಿಮಮ್ ಲಿಮಿಟ್ ಅದು. ಅಷ್ಟು ಜನನ ಮಂತ್ರಿಗಳು ಮಾಡಬಹುದು, ಅದ್ರ ಮೇಲೆ ಮಾಡೋ ಹಾಗಿಲ್ಲ. ಆದ್ರೆ ಕಡಿಮೆ ಬೇಕಾದ್ರೆ ಮಾಡಬಹುದು. ಸೊ ಈ ಲಿಮಿಟ್ ಫಸ್ಟ್ ಇರಲಿಲ್ಲ. 2003 ಗಿಂತ ಮುಂಚೆ ಈ ಒಂದು ಲಿಮಿಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರ್ಲಿಲ್ಲ. ಇದನ್ನ ಅಟಲ್ ಬಿಹಾರಿ ವಾಜಪೇಯಿನವರು 91ನೇ ತಿದ್ದುಪಡಿ ಮುಖಾಂತರ 2003ರಲ್ಲಿ ಒಂದು ಲಿಮಿಟ್ ನ ಫಿಕ್ಸ್ ಮಾಡಿದ್ದಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಅಧಿಕಾರಾವಧಿ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, ಮಿನಿಸ್ಟರ್ಸ್ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂತಂದ್ರೆ ರಾಷ್ಟ್ರಪತಿಯವರ ವಿಶ್ವಾಸದ ಮೇರೆಗೆ. ಅಂತಂದ್ರೆ ಮಂತ್ರಿಗಳನ್ನ ನೇಮಿಸೋದು ಸಹ ರಾಷ್ಟ್ರಪತಿಗಳೇ, ವಜಾ ಮಾಡೋದು ಸಹ ರಾಷ್ಟ್ರಪತಿಗಳೇ. ಆದರೆ ಇವೆರಡಕ್ಕೂ ಸಹ ಪ್ರಧಾನಮಂತ್ರಿಯವರ ಶಿಫಾರಸ್ ಬೇಕು. ಪ್ರಧಾನಮಂತ್ರಿಗಳು ಶಿಫಾರಸ್ ಮಾಡಿದ್ರೆ ಅವ್ರನ್ನ ನೇಮಿಸಬಹುದು, ಅಥವಾ ವಜಾ ಮಾಡಿ ಅಂತ ಶಿಫಾರಸ್ ಮಾಡಿದ್ರೆ ರಾಷ್ಟ್ರಪತಿಯವರು ಅವ್ರನ್ನ ವಜಾ ಮಾಡಬಹುದು. ಈಗ ಒಂದು ಪಾರ್ಟಿ ಮೆಜಾರಿಟಿ ಆಫ್ ಸೀಟ್ಸ್ ನ ತಗೊಂಡು ರೂಲಿಂಗ್ ಬಂತು ಅಂತಂದ್ರೆ 5 ವರ್ಷ ಅದರ ಅಧಿಕಾರಾವಧಿ ಇರುತ್ತೆ. ಸೊ ಆಗ ಮಿನಿಸ್ಟರ್ ಆದವ್ರಿಗೆ 5 ವರ್ಷ ಸಹ ಫುಲ್ ಟರ್ಮ್ ಇರುತ್ತೆ. ಇದ್ರ ಮಧ್ಯ ಏನಾದ್ರೂ ರಾಷ್ಟ್ರಪತಿಗಳಿಗೆ ಪ್ರಧಾನಿ ಅವರು ಅವ್ರನ್ನ ವಜಾ ಮಾಡಿ ಅಂತ ಶಿಫಾರಸ್ ಮಾಡಿದ್ರೆ ಅವ್ರನ್ನ ತೆಗಿಬೇಕಾಗುತ್ತೆ. ಅಕಸ್ಮಾತ್ ಈಗ ಮೆಜಾರಿಟಿ ಪಾರ್ಟಿಲಿ ಸ್ವಲ್ಪ ಏನಾದ್ರು ಪಕ್ಷಾಂತರ ಈ ತರ ಎಲ್ಲ ನಡೆದು ಅವ್ರದ್ದು 273 ಔಟ್ ಆಫ್ 545 ಇಷ್ಟಿರ್ಬೇಕಲ್ವಾ, ಆ ಸೀಟ್ಸ್ ಗಳೇನಾದ್ರೂ ಕಡಿಮೆ ಆದ್ರೆ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿ ಅಕಸ್ಮಾತ್ ಏನಾದ್ರೂ ರೂಲಿಂಗ್ ಪಾರ್ಟಿ ಫೇಲ್ ಆದ್ರೆ, ಅವಿಶ್ವಾಸ ನಿರ್ಣಯದಲ್ಲಿ ಮಂಡಿಸಿದಾಗ ಏನಾದ್ರೂ ಬಹುಮತ ಸಾಬೀತುಪಡಿಸದೆ ಹೋದ್ರೆ ಆಗ ಲೋಕಸಭೆ ಫುಲ್ಲು ಡಿಸಾಲ್ವ್ ಆಗುತ್ತೆ. ಆಗ ಮಿನಿಸ್ಟರ್ಗಳು ಅಧಿಕಾರನ ಕಳ್ಕೊಳ್ತಾರೆ. ಅದಲ್ದೇನೆ ಅಕಸ್ಮಾತ್ ಈಗ ಪ್ರಧಾನ ಮಂತ್ರಿಗಳು ಇದ್ದಾರೆ, ಅವರು ನ್ಯಾಚುರಲ್ ಆಗಿ ತೀರೋಗ್ಬಿಟ್ರೆ ಅವಾಗೂ ಸಹ ಈ ಮಂತ್ರಿಮಂಡಲ ವಿಸರ್ಜನೆ ಆಗುತ್ತೆ. ಅವರು ಮತ್ತೊಬ್ಬರ ಪ್ರಧಾನಿ ಆದಾಗ ಮತ್ತೆ ಫಸ್ಟ್ ಇಂದ ಈ ಪ್ರಮಾಣ ವಚನ ಸ್ವೀಕರಿಸಬೇಕು. ನೆಕ್ಸ್ಟ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಓನ್ಲಿ ಲೋಕಸಭಾ. ಅಂತಂದ್ರೆ ಸಾಮೂಹಿಕ ಹೊಣೆಗಾರಿಕೆ. ಮಂತ್ರಿಮಂಡಲವು ಲೋಕಸಭೆಗೆ ಸಾಮೂಹಿಕವಾಗಿ ಹೊಣೆಯಾಗಿರುತ್ತದೆ ಎಂಬುದನ್ನು ಆರ್ಟಿಕಲ್ 75 ಅದರಲ್ಲಿ ಸಬ್ ಆರ್ಟಿಕಲ್ 3ನಲ್ಲಿ ಸ್ಪಷ್ಟಪಡಿಸಿರುತ್ತದೆ. ಅಂದ್ರೆ ಎಲ್ಲಾ ಮಂತ್ರಿಗಳು ತಮ್ಮ ತಮ್ಮ ತಪ್ಪು ಒಪ್ಪುಗಳಿಗೆ ಲೋಕಸಭೆಗೆ ಜಂಟಿಯಾಗಿ ಹೊಣೆಯಾಗಿರುತ್ತಾರೆ ಅಂತ ಅರ್ಥ. ಸೊ ಈಗ ಯಾವ್ದಾದ್ರು ಒಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ತಪ್ಪಾಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ಈ ಲೋಕಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು ಒಬ್ಬರೇ ಹೊಣೆ ಅಲ್ಲ, ಎಲ್ಲಾ ಮಿನಿಸ್ಟರ್ಗಳು ಹೊಣೆ ಆಗಿರ್ತಾರೆ. ಅಲ್ಲಿ ಒಬ್ರು ಮೇಲೆ ಆ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಮೇಲೆ ಬ್ಲೇಮ್ ಮಾಡೋ ಹಾಗಿಲ್ಲ. ಯಾರ್ಯಾರು ಮಿನಿಸ್ಟರ್ ಆಗಿದ್ದಾರೆ ಅವ್ರೆಲ್ರೂ ಸಹ ಹೊಣೆಗಾರಿಕೆ ಆಗಿರ್ತಾರೆ. ಎಲ್ರು ಒಟ್ಟಾಗಿ ಅವ್ರು ತಗೊಂಡಿರೋ ಡಿಸಿಷನ್ ನ ಡಿಫೈಂಡ್ ಮಾಡಬೇಕು ಆಪೋಸಿಷನ್ ಅವ್ರು ಕೇಳಿದಾಗ. ನೆಕ್ಸ್ಟ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಥಿಯರಿಟಿಕಲಿ ಮಿನಿಸ್ಟರ್ ಇಸ್ ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ಟು ಪ್ರೆಸಿಡೆಂಟ್ ಬಟ್ ಪ್ರಾಕ್ಟಿಕಲಿ ರೆಸ್ಪಾನ್ಸಿಬಲ್ ಟು ಪ್ರೈಮ್ ಮಿನಿಸ್ಟರ್ಸ್. ಅಂತಂದ್ರೆ ವೈಯಕ್ತಿಕ ಹೊಣೆಗಾರಿಕೆ ಅಂದ್ರೆ ಮಂತ್ರಿಗಳು ತಮ್ಮ ಖಾತೆಗಳ ಆಗು ಹೋಗುಗಳು ಹಾಗೂ ಆಡಳಿತ ನಿರ್ವಹಣೆಗೆ ಸಂಬಂಧಿಸಿದಂತೆ ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ ಹೊಣೆಗಾರಿಕೆಯಾಗಿರುತ್ತಾರೆ. ಇದು ಬಂದು ಥಿಯರಿಟಿಕಲಿ. ಆದ್ರೆ ಇನ್ ರಿಯಲ್ ಪ್ರಾಕ್ಟಿಕಲ್ ಆಗಿ ಬಂದು ಅವರು ಇದೇನೋ ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೌದು ನಿಜ, ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ಟು ಪ್ರೆಸಿಡೆಂಟ್ ಅಂತ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅವರು ಪ್ರೈಮ್ ಮಿನಿಸ್ಟರ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂತಂದ್ರೆ ಅವ್ರ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಯಾವ ಖಾತೆ ವಹಿಸಿರ್ತಾರೆ ಆ ಡಿಪಾರ್ಟ್ಮೆಂಟ್ಗೆ ಅವರೇ ರೆಸ್ಪಾನ್ಸಿಬಲ್ ಪ್ರೈಮ್ ಮಿನಿಸ್ಟರ್ ಹತ್ರ. ಸೊ ಪಾರ್ಟಿಸಿಪೇಷನ್ ಅಂತಂದ್ರೆ ಭಾಗವಹಿಸುವಿಕೆ.
Ministers can participate for debate in either house of parliament. They can cast their vote in the house where they have membership. ಅಂತಂದ್ರೆ ಈ ಮಂತ್ರಿಗಳು ಯಾರಾಗಿರ್ತಾರೆ ಅವ್ರನ್ನ ಮೊದಲನೇದಾಗಿ ಪಬ್ಲಿಕ್ ಮೆಂಬರ್ಸ್ ಅಂತ ಕರೀತಾರೆ. ಯಾರು ಮಂತ್ರಿಗಳಲ್ವೋ ಅವ್ರನ್ನ ಪ್ರೈವೇಟ್ ಮೆಂಬರ್ಸ್ ಅಂತ ಕರೀತಾರೆ. ಹೀಗೆ ಯಾವ್ದಾದ್ರು ಒಂದು ವಿಷಯದ ಮೇಲೆ ಚರ್ಚೆ ಮಾಡಬೇಕಾದ್ರೆ ಈ ಮಿನಿಸ್ಟರ್ಸ್ ಅವರು ಯಾವ ಈಗ ಲೋಕಸಭೆಯಿಂದಾದ್ರೂ ಮೆಂಬರ್ ಆಗಿರ್ಬೋದು, ರಾಜ್ಯಸಭೆಯಿಂದಾದ್ರೂ ಮೆಂಬರ್ ಆಗಿರ್ಬೋದು. ಬಟ್ ಯಾವ್ದಾದ್ರು ಒಂದು ವಿಷಯ ಚರ್ಚೆ ಮಾಡಬೇಕು ಅಂತಂದ್ರೆ ಅವರು ಎರಡು ಹೌಸ್ ಅಲ್ಲೂ ಚರ್ಚೆ ಮಾಡ್ಬೋದು. ಲೋಕಸಭೆಯಲ್ಲಿ ಹೋಗಿ ಚರ್ಚೆ ಮಾಡ್ಬೋದು, ರಾಜ್ಯಸಭೆಯಲ್ಲಿ ಹೋಗಿ ಚರ್ಚೆ ಮಾಡ್ಬೋದು. ಆದ್ರೆ ಈಗ ಯಾವ್ದಾದ್ರು ಒಂದು ಬಿಲ್ ವಿಷಯ ಬಂತು, ಅದಕ್ಕೆ ಒಂದು ಸಿಂಪಲ್ ಮೆಜಾರಿಟಿಲಿ ಅದನ್ನ ಪಾಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವರು ಎರಡ್ ಕಡೆನೂ ವೋಟ್ ಹಾಕೋ ಹಾಗಿಲ್ಲ. ಅವರು ರಾಜ್ಯಸಭೆಯಿಂದ ಮೆಂಬರ್ ಆಗಿ ಮಂತ್ರಿ ಆಗಿದ್ರೆ ಅವರ ರಾಜ್ಯಸಭೆಲೆ ವೋಟ್ ಹಾಕ್ಬೇಕು, ಮತ್ತೆ ಲೋಕಸಭೆಯಲ್ಲಿ ಏನಾದ್ರು ಮೆಂಬರ್ ಆಗಿ ಮಂತ್ರಿ ಆಗಿದ್ರೆ ಅವರು ಲೋಕಸಭೆನಲ್ಲೇ ವೋಟ್ ಮಾಡಬೇಕು. No legal responsibility. The discussion and decisions of the Council of Ministers are not subjected to judicial review. ಅಂದ್ರೆ ಈ ಮಂತ್ರಿ ಮಂಡಲ ಮಾಡೋ ಚರ್ಚೆಗಳನ್ನ ಮತ್ತೆ ಅವ್ರು ತಗೊಳ್ಳೋ ಡಿಸಿಷನ್ಗಳನ್ನ ಮೀನ್ಸ್ ನಿರ್ಣಯಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ವಿಮರ್ಶೆ ಮಾಡೋ ಹಾಗಿಲ್ಲ. ಅಂದ್ರೆ ನ್ಯಾಯಿಕ ವಿಮರ್ಶೆಯಿಂದ ಹೊರಗಿಡಲಾಗಿದೆ, ಕ್ವಶನ್ ಮಾಡೋ ಹಾಗಿಲ್ಲ. ಕ್ಯಾಬಿನೆಟ್ ಅಂತಂದ್ರೆ ಏನು? ಸಚಿವ ಸಂಪುಟ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದ್ರೆ ಏನು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದ್ರೆ ಮಂತ್ರಿ ಮಂಡಲ. ಕ್ಯಾಬಿನೆಟ್ ಅಂದ್ರೆ ಸಚಿವ ಸಂಪುಟ. ಮಂತ್ರಿ ಮಂಡಲವೇ ಬೇರೆ, ಸಚಿವ ಸಂಪುಟನೇ ಬೇರೆ. ಇವೆರಡಕ್ಕೂ ಏನ್ ವ್ಯತ್ಯಾಸ ಅಂತಂದ್ರೆ ಮಂತ್ರಿ ಮಂಡಲದಲ್ಲಿ 60ರಿಂದ 70 ಜನ ಮಂತ್ರಿಗಳಿರ್ತಾರೆ. ಆದ್ರೆ ಸಚಿವ ಸಂಪುಟದಲ್ಲಿ ಹಾಗಲ್ಲ, 15ರಿಂದ 20 ಜನ ಮಂತ್ರಿಗಳು. ಅಂದ್ರೆ ಈ ಮಂತ್ರಿ ಮಂಡಲದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರು ಇರ್ತಾರೆ, ರಾಜ್ಯ ದರ್ಜೆ ಸಚಿವರು ಇರ್ತಾರೆ, ಉಪ ಸಚಿವರು ಸಹ ಇರ್ತಾರೆ. ಆದ್ರೆ ಸಚಿವ ಸಂಪುಟ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಈ ರಾಜ್ಯ ಸಚಿವರು ಇರಲ್ಲ, ಉಪ ಸಚಿವರುಗಳು ಇರಲ್ಲ, ಕೇವಲ ಸಂಪುಟ ದರ್ಜೆ ಸಚಿವರು ಮಾತ್ರ ಇರ್ತಾರೆ. ಸೊ ಈ ಸಂಪುಟ ದರ್ಜೆ ಖಾತೆಗಳು ಯಾವ್ಯಾವು ಅಂತ ಹೇಳಿದ್ರೆ ಈ ಗೃಹ ಖಾತೆ, ವಿದೇಶಾಂಗ ಖಾತೆ, ಜಲಸಂಪನ್ಮೂಲ ಖಾತೆ, ಹಣಕಾಸು ಖಾತೆ, ರಾಷ್ಟ್ರೀಯ ಹೆದ್ದಾರಿ ಖಾತೆ, ಈ ತರ ಇಂಪಾರ್ಟೆಂಟ್ ಖಾತೆಗಳು ಇರ್ತಾವಲ್ಲ, ಅವಕ್ಕೆ ಯಾರು ಮಿನಿಸ್ಟರ್ಗಳಾಗಿರ್ತಾರೆ ಅವ್ರನ್ನ ಸಚಿವ ಸಂಪುಟ ಅಂತ ಮಾಡಿ 15ರಿಂದ 20 ಜನ ಅದರಲ್ಲಿ ಸೇರ್ಸಿರ್ತಾರೆ. ಸೊ ಅದು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಅಂತಂದ್ರೆ ವಾಸ್ತವವಾಗಿ ಹೇಳ್ಬೇಕು ಅಂತಂದ್ರೆ ಮಂತ್ರಿ ಮಂಡಲದ ಎಲ್ಲಾ ಅಧಿಕಾರಗಳನ್ನು ಚಲಾಯಿಸೋರೆ ಈ ಕ್ಯಾಬಿನೆಟ್ ಸಚಿವರುಗಳು. ಸೊ ಈ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ತಗೊಂತು ಅಂತಂದ್ರೆ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದನ್ನ ಫಾಲೋ ಮಾಡಬೇಕು. ಸೊ ಈ ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಒಂದು ಭಾಗ, ಆಯ್ತಾ? ಸೊ ಅಡ್ವೈಸರಿ ಬಾಡಿ ಟು ಪ್ರೆಸಿಡೆಂಟ್ ಅಂತಂದ್ರೆ ಈ ರಾಷ್ಟ್ರಪತಿಗಳಿಗೆ ಒಂದು ಸಲಹೆಗಳನ್ನ ಕೊಡೋದು ಈ ಕ್ಯಾಬಿನೆಟ್ ನ ಒಂದು ಕರ್ತವ್ಯ. ಸೊ ಇವತ್ತಿನ ಕ್ಲಾಸ್ ಮುಗ್ದಿದೆ. ಪ್ರೈಮ್ ಮಿನಿಸ್ಟರ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ತಿಳ್ಕೊಂಡ್ವಿ, ಕ್ಯಾಬಿನೆಟ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸ್ ಇಷ್ಟೇ. ನೆಕ್ಸ್ಟ್ ಟಾಪಿಕ್ ಬಂದು ಪಾರ್ಲಿಮೆಂಟ್. ಅದನ್ನ ನಾನು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.